ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸದ್ಯಕ್ಕೆ ಇರುವಂತದ್ದು ದೊಡ್ಡ ತಲೆನೋವು ಅಂತಂದ್ರೆ ಅದು ಒಳ ಮೀಸಲಾತಿ ವಿಚಾರ. ಒಳ ಮೀಸಲಾತಿ ವಿಚಾರ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಕಗ್ಗಂಟಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವಂತಹ ದಲಿತ ನಾಯಕರು ಇಂದು ನಡೆಯಬೇಕಿದ್ದಂತಹ ಸ್ಪೆಷಲ್ ಕ್ಯಾಬಿನೆಟ್ ಮುಂದೂಡಿಕೆ ಆಗಿದೆ. ಒಳ ಮೀಸಲಾತಿ ವಿಚಾರಕ್ಕೆ ನಡೆಯಬೇಕಿದ್ದಂತಹ ಸಭೆ ಇದು ಸದ್ಯಕ್ಕೆ ಇದೀಗ ಮುಂದೂಡಿಕೆಯಾಗಿದೆ. ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ಸಂಪುಟ ಸಭೆ ಮುಂದೂಡಿಸಿದ್ದಾರೆ. ಸರ್ಕಾರದ ನಡೆಗೆ ಆಕ್ರೋಶಗೊಂಡಿರುವಂತಹ ದಲಿತ ಎಡಗೈ ನಾಯಕರು ಇಂದು ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಭೇಟಿ ಮಾಡಿದ್ದಾರೆ. ಕೆಎಚ್ ಮುನಿಯಪ್ಪ, ಎಚ್ ಆಂಜನೇಯ, ಮಾಜಿ ಸಂಸದ ಚಂದ್ರಪ್ಪ, ದಲಿತ ಎಡಗೈ ಶಾಸಕರು ಸೇರಿದಂತೆ ಹಲವು ಪ್ರಮುಖ ನಾಯಕರು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಒಳ ಮೀಸಲಾತಿ ವಿಚಾರವೇ ಇವತ್ತು ಚರ್ಚೆ ಮಾಡಿದ್ದಾರೆ. ಒಳ ಮೀಸಲಾತಿ ವಿಚಾರ ಈಗ ದೊಡ್ಡ ತಲೆನೋವಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ನಿರ್ಧಾರಕ್ಕೆ ಬರ್ತಾ ಇಲ್ಲ, ಬಹಳಷ್ಟು ತಲೆನೋವಾಗಿದೆ. ಹಾಗಾಗಿ ಎಲ್ಲ ದಲಿತ ನಾಯಕರು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲೇ ಹೋಗಿ ಭೇಟಿ ಮಾಡಿದ್ದಾರಂತೆ. ಅದರಲ್ಲೂ ಕೂಡ ಇವತ್ತು ಸ್ಪೆಷಲ್ ಕ್ಯಾಬಿನೆಟ್ ವಿಶೇಷ ಒಂದು ಸಂಪುಟ ಸಭೆಯನ್ನ ಕರೆದಿದ್ರು ಒಳ ಮೀಸಲಾತಿ ವಿಚಾರದಲ್ಲಿ. ಕಾರಣ ಇಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಒಂದು ನಿರ್ಧಾರಕ್ಕೆ ಬರಲೇಬೇಕು ಅಂತ ಹೇಳಿ. ಅದರಲ್ಲೂ ಕೂಡ ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗಬಾರ್ದಲ್ಲ, ಒಳ ಮೀಸಲಾತಿ ಹಂಚಿಕೆ ಸಮಾನವಾಗಿ ಆಗಬೇಕು. ಅದರಲ್ಲೂ ಕೂಡ ದಲಿತ ನಾಯಕರ ಬೇಡಿಕೆ ಇದು. ಎಡಗೈ ಹಾಗೂ ಬಲಗೈ ಸಮುದಾಯದವರು ಬೇರೆ ಬೇರೆ ರೀತಿಯಾದಂಥ ಬೇಡಿಕೆಗಳನ್ನು ಇಟ್ಟಿದ್ರು. ಹಾಗಾಗಿ ಇದಕ್ಕೆ ಒಂದು ವಿಶೇಷ ಸಂಪುಟ ಸಭೆಯನ್ನ ಕರೆದಿದ್ರು. ಆದರೆ ಸದ್ಯಕ್ಕೆ ಈ ಒಂದು ಸಭೆ, ಈ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮುಂದೂಡಿಕೆ ಆಗಿದೆ. ಒಳ ಮೀಸಲಾತಿ ವಿಚಾರಕ್ಕೆ ನಡಿಬೇಕಾಗಿದ್ದಂಥ ಸಭೆ ಇದು. ಈ ಹಿಂದೆಯೂ ಕೂಡ ಹಲವು ಬಾರಿ ಸಿದ್ದರಾಮಯ್ಯ ಒಳ ಮೀಸಲಾತಿ ವಿಚಾರಕ್ಕೆ ಹಲವು ಬಾರಿ ವಿಶೇಷ ಸಭೆಗಳನ್ನು ಮಾಡಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಏನು ಚರ್ಚೆ ಮಾಡಿದ್ರು ಕೂಡ ಏನೂ ಯೂಸ್ ಆಗಿಲ್ಲ. ಒಳ ಮೀಸಲಾತಿ ವಿಚಾರಕ್ಕೆ ಒಂದು ನಿರ್ಧಾರಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬರಲೇ ಇಲ್ಲ. ಕಾರಣ ಇಲ್ಲಿ ದಲಿತ ನಾಯಕರಲ್ಲಿ ಬಹಳಷ್ಟು ಗೊಂದಲ ಇದೆ. ಎಡಗೈ ಹಾಗೂ ಬಲಗೈ ಸಮುದಾಯದ ನಾಯಕರ ಬೇಡಿಕೆಗಳು ಬಹಳಷ್ಟು ಇದೆ, ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಒಳ ಮೀಸಲಾತಿ ವಿಚಾರದಲ್ಲಿ ಒಂದು ಕಡೆ ಅನ್ಯಾಯ ಕೂಡ ಆಗಬಾರ್ದು. ಪ್ರತಿ ಬಾರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಿದ್ದು ಇಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಸ್ವಲ್ಪ ಸಮಯ ತಗೊಂಡು ಅದಾದ ನಂತರ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಬಸವರಾಜ್, ಇಲ್ಲಿ ಒಳ ಮೀಸಲಾತಿ ವಿಚಾರ ಯಾವಾಗ ಇದು ಫೈನಲ್ ಆಗುತ್ತೆ ಅಂತ ಹೇಳಿ ಈಗಲೂ ಕೂಡ ಗೊತ್ತಿಲ್ಲ. ಪ್ರತಿ ಬಾರಿ ಸಭೆ ಆಗುತ್ತೆ, ಸಭೆ ಆದ್ರೂ ಕೂಡ ಏನು ನಿರ್ಧಾರ ಆಗಲ್ಲ. ಇಲ್ಲ ಅಂತಂದ್ರೆ ಹೀಗೆ ಸಭೆಗಳನ್ನ ಮುಂದೂಡಿಕೆ ಮಾಡ್ತಾರಷ್ಟೇ. ಸೊ ಏನಾಗಬಹುದು ಮುಂದೆ, ಏನ್ ಹೇಳ್ತಿದ್ದಾರೆ ಈಗ ದಲಿತ ನಾಯಕರು? ರೋಶಿನಿ, ಈಗಾಗಲೇ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಕೂಡ ಸಭೆಯನ್ನು ಕೂಡ ನಡೆಸಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ನಡೆಸಿದ್ದಾರೆ. ಆದ್ರೆ ಅಂತಿಮವಾಗಿ ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕೂಡ ರಾಜ್ಯ ಸರ್ಕಾರ ಕರೆದಿತ್ತು. ಆದ್ರೆ ಮಾದರಿ ನೀತಿ ಸಂಹಿತೆ ಅನ್ನುವಂತ ಕಾರಣವನ್ನ ಮುಂದಿಟ್ಕೊಂಡು ಅದನ್ನ ಈಗ ಮುಂದೂಡಿರ್ತಕ್ಕಂಥದ್ದು ಇದು ಎಡಗೈ ಸಮುದಾಯದ ಕೆಂಗಣ್ಣಿಗೆ ಕೂಡ ಗುರಿ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ರಾಜ್ಯ ಸರ್ಕಾರ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಎಲ್ಲೋ ಒಂದ್ ಕಡೆ ಹಿಂದೇಟ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಎಡಗೈ ಸಮುದಾಯದ ಸಚಿವರಾಗಿರ್ಬಹುದು ಮತ್ತೆ ಆ ಸಮುದಾಯದ ಪ್ರಮುಖ ಮುಖಂಡರು ಕೂಡ ಅಸಮಾಧಾನಕ್ಕೂ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯವ್ರನ್ನು ಕೂಡ ಭೇಟಿ ಮಾಡ್ಲಿಕ್ಕೂ ಕೂಡ ಅವರ ಸರ್ಕಾರಿ ನಿವಾಸ ಕಾವೇರಿಗೂ ಕೂಡ ಸಚಿವ ಕೆಎಚ್ ಮುನಿಯಪ್ಪ ಅವರು ಮತ್ತೆ ಆರ್.ಬಿ. ತಿಮ್ಮಾಪುರ ಅವರು ಮತ್ತೆ ಮಾಜಿ ಸಚಿವರಾಗಿರ್ತಕ್ಕಂಥ ಆಂಜನೇಯವರು ಸೇರಿದಂತೆ ಆ ಒಂದು ಎಡಗೈ ಸಮುದಾಯದ ಮುಖಂಡರು ಸಹಿತ ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡ್ಲಿಕ್ಕೂ ಅವರ ನಿವಾಸಕ್ಕೂ ಕೂಡ ಆಗಮಿಸಿರ್ತಕ್ಕಂಥ ಅವ್ರ ಜೊತೆ ಕೂಡ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಒಂದ್ ಕಡೆ ಹಲವು ರೀತಿಯ ಸಚಿವ ಸಂಪುಟ ಸಭೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಒಳ ಮೀಸಲಾತಿಯನ್ನ ನಮಗೆ ಈ ಸಮುದಾಯಕ್ಕೆ ಕಲ್ಪಿಸಿಕೊಡ್ಬೇಕು ಅನ್ನುವಂಥದ್ದು ಪ್ರಬಲವಾಗಿ ವಾದವನ್ನ ಒಂದು ಮುಂದಿಟ್ಟಂತ ಸಂದರ್ಭದಲ್ಲಿ ಅದನ್ನ ಎಡಗೈ ಸಮುದಾಯ ಒಂದ್ ಕಡೆ ವಾದವನ್ನ ಇಟ್ಟಂತ ಸಂದರ್ಭದಲ್ಲಿ ಬಲಗೈ ಸಮುದಾಯ ಅದನ್ನ ತೀವ್ರ ವಿರೋಧಿಸಿದ್ದಾರೆ. ಅಲ್ಲಿ ಕೂಡ ಹಲವು ಸಚಿವರು ಕೂಡ ವಿರೋಧವೂ ಕೂಡ ಇದೆ. ಆ ಸಮುದಾಯ ಕೂಡ ಈ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಸ್ಪಷ್ಟವಾಗಿರ್ತ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಕಗ್ಗಂಟಾಗಿರ್ತಕ್ಕಂಥದ್ದು. ಒಂದ್ ವೇಳೆ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಅದು ಉಪಚುನಾವಣೆಗೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಅಡಿಯಲ್ಲೇ ಇವರೆಲ್ಲ ಒಂದ್ ಕಡೆ ಈ ಒಂದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹಿಂದೇಟ್ ಆಗ್ತಾ ಇದ್ದಾರೆ. ಸಚಿವ ಸಂಪುಟ ಸಭೆ ಕೂಡ ರದ್ದುಪಡಿಸಿದ್ರ ಅನ್ನುವಂಥದ್ದು ಕೂಡ ಈ ಒಂದು ಎಡಗೈ ಸಮುದಾಯದ ಒಂದು ಆಕ್ರೋಶ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಈಗಾಗಲೇ ಚರ್ಚೆ ಕೂಡ ಮಾಡ್ತಾ ಇದೆ. ಆದ್ರೆ ಸಿಎಂ ಸಿದ್ದರಾಮಯ್ಯವರು ಅದೇ ಒಂದು ಚುನಾವಣೆಯ ಒಂದು ನೆಪವನ್ನ ಒಡ್ಡಿ ಮತ್ತೆ ಮುಂದೆ ಒಂದು ಸಚಿವ ಸಂಪುಟ ಸಭೆ ಕರೆದು ಒಂದು ನಿರ್ಧಾರ ತೆಗೆದುಕೊಳ್ತೇವೆ ಅನ್ನುವಂತ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಆ ಒಂದು ಸಮುದಾಯದ ಸಚಿವರಾಗಿರ್ಬೋದು, ನಾಯಕರಾಗಿರ್ಬೋದು, ಎಲ್ಲ ಒಂದು ಕಡೆ ಸರ್ಕಾರದ ವಿರುದ್ಧವಾಗಿ ಕೂಡ ಒಂದಿಷ್ಟು ಅಸಮಾಧಾನ ಇರ್ತಕ್ಕಂಥದ್ದು. ರೋಶಿನಿ, ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.